ಫ್ಯಾಮ್ ನಾವು ಲೆಪಾಕ್ಷಿಗೆ ಬಂದ್ಬಿಟ್ರಿ. ಜಸ್ಟ್ 2 ಕಿಲೋಮೀಟ್ರ್ ಐತಿ ಇನ್ನು ನಾವು ಆ ಟೆಂಪಲ್ಗೆ ಹೋಗಿ ರೀಚ್ ಆಗೋಕ್ಕೆ. ನೀರು ಇಸ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ರಿ ನಾವು. ಸೋ ಸ್ಯಾಡ್. ಹೊಸ ರೋಡು. ಓ, ಈ ಬೆಟ್ಟದ ಮೇಲೆ ಏನೋ ಐತೆ. ಓ, ಇದೇನೋ ಐತಪ್ಪ ಇದ್ರ ಬೆಟ್ಟದ ಮೇಲೆ. ಏನಂತಾನೆ ಗೊತ್ತಿಲ್ಲ ನನಗೆ. ಓ, ಈಗಲ್ ಅದು. ಈಗಲ್ ಅಂತಾರ. ಹಾಂ, ಈಗಲ್. ಯಪ್ಪ, ಚೆನ್ನಾಗೈತಲ್ಲ. ಅಲ್ಲಿ ಹೋಗಕ್ಕೆ ಆಗ್ತೈತಾ ನೋಡೋಣ. ಅಲ್ಲಿ ಹೋಗಕ್ಕಾದ್ರೆ ಒಂದು ಫೋಟೋ ಹಿಡ್ಕೊಂಡ್ಬಿಡೋಣ ಹೋಗ್ಬಿಟ್ಟು. ಇದೆಲ್ಲೋ ಟೆಂಪಲ್ ಕಾಣಿಸ್ತೆ ದೊಡ್ಡದಾಗೆ. ಎಲ್ಲದು ಅಷ್ಟು ಬೇಗ ಮುಚ್ಕೊಬಿಡುತ್ತಾ? ಅಲ್ಲೈತೆ. ಲೆಫ್ಟ್. ಹಾಂ, ಇದೆ ಈಗಲ್. ನಂದಿ ಐತೆ, ಇಲ್ಲಿ ಈಗಲ್ ಐತೆ. ಇದೆ ನಂದಿ. ಪಾರ್ಕ್. ಫ್ಯಾಮ್, ಇವಾಗ ನಾವು ಲೇಪಾಕ್ಷಿ ಟೆಂಪಲ್ ಅಂದರೆ ನಾಗಲಿಂಗ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದೆಲ್ಲ ಇಲ್ಲಿ ಒಂದು ಯಾವುದೋ ಫ್ಲೋಟಿಂಗ್ ಪಿಲ್ಲರ್ ಕೂಡ ಇದೆ. ಆದರೆ ಅದು ಎಲ್ಲೈತೆ ಫ್ಲೋಟಿಂಗ್ ಪಿಲ್ಲರ್ ಅಂತ ಗೊತ್ತಿಲ್ಲ. ಅಂದರೆ ಇದೆಷ್ಟು ಈ ಕೆಳಗಡೆ ಗ್ಯಾಪ್ ಇರ್ತೈತೆ ಅದರಲ್ಲಿ, ಈ ಥರ ಪಿಲ್ಲರಲ್ಲಿ. ಎಲ್ಲೈತೋ ಆ ಪಿಲ್ಲರ್ ಗೊತ್ತಿಲ್ಲ. ಆದರೆ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಆಮೇಲೆ ಫ್ಯಾಮಿಲಿ ಜಟಾಯು ಅಂತ, ಅದೇ ಕೇರಳದಲ್ಲಿ ದೊಡ್ಡ ಈಗಲೊಂದು ಇರ್ತಿತ್ತಲ್ಲ, ಅದೇ ಥರ ಇಲ್ಲಿ ಈಗಲ್ ಚಿಕ್ಕದು ಒಂದು ಬೆಟ್ಟದ ಮೇಲೆ ಮಾಡಿದ್ದಾರೆ. ಅದ ಹೆಸರು ಜಟಾಯು ಅಂತ. ಆಮೇಲೆ ದೊಡ್ಡ ನಂದಿ ಒಂದಿದೆ. ಇಲ್ಲಿ ನಾಗಲಿಂಗ ಟೆಂಪಲ್ ಐತೆ. ಫೋಟೋ ಹಿಡಿತೀವಿ, ಹಂಗಿರೋ. ಎಲ್ಲೋ ಫ್ಲೋಟಿಂಗ್ ಕಾಣಿಸಿಲ್ಲ ನಮಗೆ. ಫ್ಲೋಟಿಂಗ್ ಪಿಲ್ಲರ್, ಹ್ಯಾಂಗಿಂಗ್ ಪಿಲ್ಲರ್ ಎಲ್ಲ ಮುಚ್ಕೊಬಿಡೈತಾ? ಟೆಸ್ಟ್ ಮಾಡಿ. ಫ್ರಮ್ ಲೇಪಾಕ್ಷಿಯಲ್ಲಿರೋ ಇದೆ ಗಣೇಶ ಸ್ವಾಮಿ. ಮತ್ತು ಹಂಗೆ ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ, ಅದೇ ನಾಗಲಿಂಗ ಸ್ವಾಮಿ ಗಣೇಶ ಟೆಂಪಲ್. ಇದು ಗಣೇಶ, ಅದು ನಾಗಲಿಂಗ. ಅವ್ರು ಮಾತಾಡ್ತಾರೆ, ಹೋಗ್ಬಿಟ್ಟು ಹಿಡ್ಕೊಂಡ್ಬಿಡಲ್ಲ ವಿಡಿಯೋ. ఆయన అది నిజమైన రక్తమేనా? ప్రజలు ఎవరైనా పెయింట్ పూసారా అని అప్పుడు కెమికల్ యాసిడ్ చేసి దాన్ని అంతా చేస్తారు. ఆ బ్లడ్ మార్క్స్ అనేది పోయి అప్పుడు విదేశీయులు ఇది నిజమైన రక్తం. ఇప్పుడు ఎంత వర్షం వచ్చింది, ఎంత ఎండ పడింది, ఆ మరకలు అలాగే ఉంది. ఇది అసంపూర్తిగా ಫ್ಯಾಮ್, ಇದು ವೀರಭದ್ರ ಸ್ವಾಮಿ ಟೆಂಪಲ್ಲು ಲೇಪಾಕ್ಷಿಯಲ್ಲಿರೋದು. ಇದಕ್ಕೆ ಮುಂಚೆ ನೀವು ಈ ದೇವಸ್ಥಾನ ಫೋಟೋ ನೋಡಿರ್ತೀರ, ಅಂದರೆ ಒಳಗಡೆ ದೇವ್ರ ಫೋಟೋ ನೋಡಿರ್ತೀರ. ಆದರೆ ಅದು ಆಚೆಗಡೆಯಿಂದನೇ ಹಿಡ್ದಿರ್ತೀರಿ, ಫುಲ್ ಒಳಗಡೆಯಿಂದ ಹಿಡ್ದಿರಲ್ಲ. ಯಾಕಂದರೆ ಅವರು ಅಲ್ಲಿ ಹಿಡಿಯೋಕ್ಕೆ ಬಿಟ್ಟಿಲ್ಲ. ಆಚೆಗಡೆಯಿಂದ ಹಿಡಿದಿರೋ ಫೋಟೋ ಐತೆ, ಅದನ್ನು ನಾನು ನಿಮಗೆ ಹಾಕಿರ್ತೀನಿ, ಮುಂದೆಗಡೆ ನೋಡಿರ್ತೀರ ಆಲ್ರೆಡಿ. ಇದು ಲೇಪಾಕ್ಷಿಯಲ್ಲಿರೋ ವೀರಭದ್ರ ಸ್ವಾಮಿ ಟೆಂಪಲ್ಲು. ಈ ಟೆಂಪಲ್ ಕಟ್ಟೋದು 1538 ಅಂದರೆ 1538ನೇ ಇಸ್ವಿಯಲ್ಲಿ ಕಟ್ಟಿರೋದು. ಅದಾದಮೇಲೆ ಇವಾಗವರೆಗೂ 486 ವರ್ಷ ಆಗಿದೆ ಈ ದೇವಸ್ಥಾನ ಕಟ್ಟಿ. ಆಂಜನೇಯ ಇದಿದೆ, ಕಲ್ಲಲ್ಲಿ ಮಾಡಿದ್ದಾರೆ. ಇಲ್ಲಿ ಪಾದ ಇದೆ, ಆಂಜನೇಯ ಪಾದ. ಅದು ಅಲ್ಲಿ ಗೈಡ್ ಒಬ್ರು ಇದ್ದಾರೆ, ಅವ್ರು ಹೇಳಿದ್ದು ಆಂಜನೇಯ ಇಲ್ಲಿ ಬಂದು ಕಾಲಿಟ್ಬಿಟ್ಟು ಹೋಗಿದ್ದಾರೆ. ಫ್ಯಾಮ್, ಇದೆ ಇಲ್ಲಿರೋ
ಲೇಪಾಕ್ಷಿಯಲ್ಲಿರೋ ನಂದಿ, ದೊಡ್ಡ ನಂದಿ ಸ್ಟ್ಯಾಚು ಥರ ಇದೆ ನೋಡಿ. ಇದು ಹಂಗೆ ಓದ್ಕೊಳ್ಳಿ, ಪಾಸ್ ಮಾಡಿಬಿಟ್ಟು ಇಲ್ಲೇನು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತೆಲ್ಲ ಬರ್ತಿ ಇಟ್ಟಿದ್ದಾರೆ. ಅಂದರೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಇಲ್ಲಿ ಏನು ಬಂದ್ ಮಾಡಬೇಕು ಆ ಥರ ಏನೋ ಇರುತ್ತೆ. ಇದು ಯಾರ ಫ್ರೆಂಡ್ಸ್ ಮಗ ಅವ್ರ ಹೆಂಡತಿಗೆ ಯಾವುದೋ 800 ರೂಪಾಯಿ ಕೊಡ್ತಾವ್ರೆ. ಅದೆಷ್ಟು ಹೇಳು? 2800. ನೋಡಿ ಫ್ಯಾಮ್, ನಂದಿ ಇದೆ ಇಲ್ಲಿ, ದೊಡ್ಡ ಸ್ಟ್ಯಾಚು. ಅದೇ ಇಲ್ಲಿ ಒಂದೈತೆ ಜಡಾಯು, ಅದೇ ಸೇಮ್ ಕೇರಳ ಬಂದು ಒಂದೈತಲ್ಲ ಅದೇ ಥರ ಇಲ್ಲೊಂದು ಜಡಾಯು ಅಂತೈತೆ. ಜಡಾಯು ಅಂತಲೇ ಹೇಳ್ತಾವ್ರೆ, ಅದು ಇದಕ್ಕೆ ಹೆಸರು ಏನಂತ ಗೊತ್ತಿಲ್ಲ. ನಾನು ಜಡಾಯು ಅಂತ ಹೇಳಿದೆ, ನನ್ನ ಫ್ರೆಂಡ್ ಎಲ್ಲ ಜಡಾಯು ಅಂತ ನಾನು ಅಲ್ಲಿ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ನಿಂತ್ಕೊಳಕ್ಕಾಗ್ತಿಲ್ಲ, ಎಷ್ಟು ಬಿಸಿ ಹೊಡಿತಿದೆ ಅಲ್ಲಿ. ನೋಡಿ ಎಷ್ಟು ದೊಡ್ಡದಾಗುತ್ತೆ. ಅಲ್ಲಿದೆ ನೋಡಿ ಜಡಾಯು. ಆದರೆ ಜಡಾಯು ಎಲ್ಲ ಇಲ್ಲಿಗೆ ಏನು ಹೆಸರು ಆಯ್ತಾ ಗೊತ್ತಿಲ್ಲ, ಬಟ್ ಅದಕ್ಕೇನು ಹೆಸರು ಕೇಳಿಬಿಟ್ಟು ಹೇಳ್ತೀನಿ. ಆಮೇಲೆ ಇದೇ ನಂದಿ ಇಲ್ಲಿರೋದು. ಅಲ್ಲೊಂದು ದೇವಸ್ಥಾನಕ್ಕೆ ಹೋಗಿದ್ದಾರಲ್ಲ, ಆ ದೇವಸ್ಥಾನದಲ್ಲಿ ನಾಗಲಿಂಗ ಗಣೇಶ ಅಂತ ನಾಗಲಿಂಗ ಗಣೇಶ ದೇವಸ್ಥಾನ ಹೆಸರು. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಮೀನ್ಸ್ ಅಲ್ಲಿ ಡ್ರಿಂಕಿಂಗ್ ವಾಟರ್, ಟಾಯ್ಲೆಟು, ಮತ್ತು ಇಲ್ಲಿ ಕುತ್ಕೊಂಡು ಫೋಟೋ ಹಿಡಿಯೋಕ್ಕೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇಲ್ಲಿ ರೆಸ್ಟ್ ಮಾಡ್ಬೋದು. ಇದರೆಲ್ಲ ಐತೆ ನೋಡಿ, ಚೆನ್ನಾಗಿದೆ. ನಾನು ಕೂತು ನಿಲ್ತಾ ಇಲ್ಲ ಅಂತ ಒಂದು ಇದಾಗ್ಬಿಟ್ಟಿದ್ದೀನಿ, ಬ್ಯಾಂಡ್ ಅಂತೀನಿ, ಅದು ಕ್ಲಿಪ್ಪು ಹಾಕ್ಬಿಡ್ತೀನಿ. ಅಲ್ಲಿದೆ ನೋಡಿ, ಅಲ್ಲಿ ಹೋಗ್ತೀರಿ ಅದೇ ತೋರಿಸ್ತೀನಿ. ಬಿಸಿಲಿಂದ ಕಾಲೆಲ್ಲ ಸುಡ್ತೈತೆ. ಒಂದು ರೌಂಡ್ ತೋರಿಸ್ತಾರೆ ಫುಲ್ಲಾಗಿ. ಸಿನಿಮ್ಯಾಟಿಕ್ ಶಾಟ್ ಥರ ಇರ್ತಾ ಇಲ್ಲಿ ಒಂದು. ಇದೆಲ್ಲ ಜಟಾಯು ಥೀಮ್ ಪಾರ್ಕ್. ಅದಕ್ಕೆ ಟಿಕೆಟ್ಸು 3 tickets, ನಾವು 3 members. ಡಿಸ್ಟ್ರಿಕ್ಟ್ ಟೂರಿಸಮ್ ಕೌನ್ಸಿಲ್, ಜಟಾಯು ಥೀಮ್ ಪಾರ್ಕ್. ಲೇಪಾಕ್ಷಿ ಎಂಟ್ರಿ ಟಿಕೆಟ್ 10 rupees, ಒಬ್ಬರಿಗೆ 10 rupees ಇಲ್ಲಿ ಚಾರ್ಜ್ ಮಾಡ್ತಾರೆ. ಇದೇ ಜಟಾಯು. ದಿಸ್ ಈಸ್ ರಾಹುಲ್. ನೋಡ್ರಪ್ಪ, ನೀವು ಬೇರೆ ಕೆಲಸ ಇಲ್ಲ, ವಿಡಿಯೋ ನೋಡ್ತಾ ಇದ್ದೀರಾ. ನಮಗೆ ಬೇರೆ ಕೆಲಸ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀವಿ. ಹಿಂಗೆ ಲವ್ ಇರಲಿ. ನೀವು ವಿಡಿಯೋ ನೋಡ್ತಾ ಇರಿ, ನಾವು ಮಾಡ್ತಾ ಇರ್ತೀರಿ. ವಿಡಿಯೋ ಮಾಡ್ಕೊಂಡೆ ಬಾರ ಅಲ್ಲಿಂದ. ನಂದು ಅಷ್ಟೇ ಬರ, ನಮ್ಮಿಬ್ಬರದ್ದು ಒಂದೇ ಫೋನು. ಎಂಟ್ರೆನ್ಸ್ ಫೀ ಕೊಟ್ರ ಬರ್ತೆ ಬಾರ ಇಲ್ಲಿ ಬರ್ಬೇಕಾಯ್ತಲ್ಲ. ಮೇಲೆ ಹೋಗಕ್ಕಾಗತ್ತಲ್ಲ, ಆಗಲ್ಲ. ಡೋರ್ ಮುಚ್ಬಿಟ್ಟವ್ರೆಲ್ಲ. ಒಂದೇ ಕಲ್ಲೆ ಸಪೋರ್ಟ್ ಇಕ್ಕವರಲ್ಲಿ. ಆದರೆ ಈಗ ಸಪೋರ್ಟು ಇದು ಗೊತ್ತಿಲ್ಲ, ಆದರೆ ಅಲ್ಲಿ ಇನ್ನೊಂದು ಚಿಕ್ಕದಾಗೈತೆ ನೋಡು. ಅದನ್ನ ಮೇಯ್ನ್ಲಿ ಅಯ್ಯೋ ಮೇಲೆ ಹೋಗಿ ಲಾಕ್ ಮಾಡ್ಬಿಟ್ಟವ್ರಲ್ಲಿ. ಇಲ್ಲೆಲ್ಲ ಐತೆ ನೋಡು, ಇಲ್ಲಿ ಹೋಗಲ್ಲ. ಹೌದು, ಹೋಗಿರ್ಬೇಕಾಗಿತ್ತು ಅಲ್ಲಿ ಗಂಟ. ಫ್ಯಾಮ್, ಇದೆ ಜಟಾಯು ಥೀಮ್ ಪಾರ್ಕ್. ಮೇಲೆಗಡೆ ಹೋಗೋಕ್ಕೆ ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ರು, ಇಲ್ಲ ಮೇಲೆಗಡೆ ಹೋಗ್ತಾ ಇದ್ರಿ. ಈ ಮೇಲೆಗಡೆ ನಿಂತ್ಕೊಂಡು ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ, ಆ ಕಡೆ ಈ ಕಡೆ ಇರೋದು ಎಲ್ಲ. ಆದರೆ ಈ ಥೀಮ್ ಪಾರ್ಕ್ ಫುಲ್ ಸುತ್ತಲೂ ಮರ ಇದೆ. ಈ ಥರನೇ ಇರಬೇಕು ಎಲ್ಲೊಂದು ಜಾಗದಲ್ಲೂ. ನೋಡಿ, ನಾನು ಅಲ್ಲಿ ಫೋಟೋ ಇಟ್ಕೊಡ್ತಾ ಇದ್ದೆ ನನ್ನ ಫ್ರೆಂಡ್ಗೆ. ಇದು ನನ್ನ ಫ್ರೆಂಡ್ ವೀಡಿಯೋ ಮಾಡ್ದೆ, ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ಮೇಲೆಗಡೆ ಒಂದು ಚಿಕ್ಕ ಟೆಂಪಲ್ ಇದೆ. ಮೇಲೆ ಹೋಗಿ ಫಸ್ಟ್ ಇತ್ತೆ ನಾವು ಜಾಗ, ಬಟ್ ಇವಾಗ ಅದೇನೋ ಲಾಕ್ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಅಲ್ಲಿಂದ ಯಾರನ್ನ ಬಿದ್ದು ಏನೋ ಸಮಥಿಂಗ್ ಆಗಿರುತ್ತೆ, ಅದಕ್ಕೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಸ್ವಲ್ಪ ಡೇಂಜರಸ್ಸೇ. ಈ ಥರ ಕಂಬಿ ಎಲ್ಲ ಐತಲ್ಲ, ಅದರಲ್ಲೇ ಇರಬೇಕು, ಆ ಕಂಬಿ ಎಲ್ಲ ದಾಟು ಹೋಗ್ಬಾರ್ದು. ಇಲ್ಲಿ ಬಂದು ಅದೇ ಮೇಲೆ ಫೋಟೋಶೂಟ್, ಅಂದರೆ ಇಲ್ಲಿಂದ ಫೋಟೋ ಹಿಡಿಯೋಕ್ಕೆ ಆಗ್ತೈತೆ. ಮತ್ತು ತುಂಬ ಬಿಸಿಲಿತ್ತು ನಾವು ಹೋದಾಗ. ಬಿಸಿಲು ಇಲ್ಲದೇ ಇರೋ ಟೈಮಲ್ಲಿ ಹೋಗಿ ಈ ಥರ ಜಾಗ. ಫೈನಲಿ ನಾನು ಲಾಸ್ಟ್ ಸ್ಟಾಪ್ ಮಾಡಿದ್ದು ಎಲ್ಲಿ ಅಂದರೆ, ಅದು ಯಾವುದೋ ಡ್ಯಾಮಲ್ಲಿ ಹೋಗಿ ಸ್ಟಾಪ್ ಮಾಡಿದೆ.
ಅದಾದಮೇಲೆ ಇವಾಗೆ ಸ್ಟಾರ್ಟ್ ಮಾಡ್ತಾ ಇರೋದು. ಅಲ್ಲಿಂದ ಬಂದು ಅವ್ನು ಮಿಸ್ ಆಗಿಬಿಟ್ಟಿದ್ದ ಒಬ್ಬನು, ಅವನ್ನ ತಿರ್ಗಾ ನಮ್ಮ ಹತ್ರ ಕರ್ಕೊಂಡು ಆಮೇಲೆ ಬಂದು ಊಟ ಮಾಡಿ ಇವಾಗ 4:47 ಆಗ್ತಾಯಿದೆ. ಆಲ್ಮೋಸ್ಟ್ ಬಂದ್ಬಿಟ್ರಿ, ಮನೆ ಹತ್ರನೇ ಇದ್ದೀವಿ. ಮಾರತಳ್ಳಿ ಹತ್ರ ಇದ್ದೀನಿ ಇವಾಗ. ನಾನು ಕೈಕೊಂಡ್ರಲ್ಲಿ ಹೋಗಿ ರಾಯಚಂದ್ರ ಹೋಗ್ಬಿಡ್ತೀನಿ. ಅವರು ಬೆಳ್ಳಂಡೂರು ಸಜ್ಜಾಪುರ ಸಿಗ್ನಲ್ ಬಂದುಬಿಟ್ಟು ಆರ್ಲೂರು ರೋಡಲ್ಲಿ ಹೊಸ ರೋಡ್ಗೆ ಒಬ್ಬನು ಗಾರೆಪಾಳ್ಯಗೆ ಹೋಗ್ತಾನೆ. ನನ್ನ ಗಾಡಿಯಲ್ಲಿ ಬೇರೆ ಪೆಟ್ರೋಲ್ ಖಾಲಿ ಹೋಗಿತ್ತು. ಪೆಟ್ರೋಲ್ ಟೋ ಮಾಡಿ ಈ ಗಾಡಿಯಿಂದ ಆ ಗಾಡಿಯಲ್ಲಿ ಟೋ ಮಾಡಿ ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದಿದ್ದ ಸ್ಪೀಡ್ಗೆ ಪೆಟ್ರೋಲ್ ಎಲ್ಲ ಖಾಲಿ ಆಗೋಯ್ತು. ಟಾಪ್ ಸ್ಪೀಡ್ ನೋಡಿ 164 ಆಗಿಬಿಟ್ಟಿದೆ ಇವಾಗ. ಫಸ್ಟ್ 145 ಇತ್ತಲ್ಲ, ಇವಾಗ 164. ಟಾಪ್ ಸ್ಪೀಡ್ ಹ್ಯಾಸ್ ಬೀನ್ ಚೇಂಜ್ಡ್ ಫ್ರಮ್ ಎಷ್ಟು ದಿವಸ, ಒಂದು 8 months ಅಲ್ಲ 7 to 8 monthsiಂದ ಟಾಪ್ ಸ್ಪೀಡ್ ಇವಾಗ ಚೇಂಜ್ ಆಗೈತೆ. ಅದು ನಾನು ಮಾಡಿಲ್ಲ, ನನ್ನ ಫ್ರೆಂಡ್ ರಾಹುಲ್ ಮಾಡಿರೋದು. ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನನಗೆ ಸರಿಯಾದ ರೋಡ್ ಸಿಕ್ಕಿರಲಿಲ್ಲ. ಆಮೇಲೆ ನಾನು ಸ್ಪೋರ್ಟ್ಸ್ ಮೋಡ್ ಹಾಕೊಂಡು ಟ್ರೈ ಮಾಡಿಲ್ಲ, ಅವ್ನು ಸ್ಪೋರ್ಟ್ಸ್ ಮೋಡ್ ಹಾಕೊಂಡು ಟ್ರೈ ಮಾಡಿದ್ದು. ಇವಾಗ ಅವನಿಗೂ ಸರಿಯಾಗಿ ರೋಡ್ ಸಿಕ್ಕಿಲ್ಲ. ಇರೋ ರೋಡಲ್ಲೇ ಮಾಡಿದ್ದಾನೆ. ಅಂದರೆ ಸಡನ್ನಾಗಿ ಏನಾರ ಬರ್ತೈತಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೂ ಟಾಪ್ ಸ್ಪೀಡ್ ಚೇಂಜ್ ಆಗಿದೆ 164. ಈಗ ಅದು ಇನ್ನೂ ಚೇಂಜ್ ಮಾಡ್ತೀನಿ ನಾನು, ಅದು ನನ್ನ ಕೈಯಲ್ಲಿದೆ ಇನ್ನು. ಇದು ಎಷ್ಟು ಹೋಗ್ಬಿಡ್ತೈತೋ ಅಷ್ಟಿಗೂ ಹೋಗ್ಬಿಡ್ತೀನಿ ನೆಕ್ಸ್ಟು. ನೀವು ಏನೇನು ನೋಡಿರ್ತೀರ ಈ ವ್ಲಾಗ್ಸಲ್ಲಿ ಅಂದರೆ, ಇವಾಗ ಒಂದು ಎಪಿಸೋಡ್ 1, 2, 3 ಅದರಲ್ಲಿ ಇಲ್ಲಿಂದ ಬೆಂಗಳೂರು ಟು ಲೇಪಾಕ್ಷಿಗೆ ಹೋಗಿರೋದು ನೋಡಿರ್ತೀರ. ಅಲ್ಲಿ ನಾಗಲಿಂಗ ಗಣೇಶ ಸ್ವಾಮಿ ಟೆಂಪಲ್ ಇತ್ತು, ಅದಾದಮೇಲೆ ನಂದಿ ಒಂದು ಸ್ಟ್ಯಾಚು ಇತ್ತು, ದೊಡ್ಡ ನಂದಿ ಸ್ಟ್ಯಾಚು. ಅದಾದಮೇಲೆ ಇರ್ತೀರಿ 3 ಪ್ಲೇಸ್ ಕವರ್ ಮಾಡಿರ್ತೀರಿ ಇವತ್ತಿನ ಡೇ ಅಲ್ಲಿ. 3-4 ಮೇ ಬಿ. ಅದೊಂದು ಡ್ಯಾಮ್ ಕೂಡ, ಆದರೆ ಆ ಡ್ಯಾಮ್ ಥರನೇ ಡ್ಯಾಮ್ ಅಂದರೆ ನೀರಿರಲಿಲ್ಲ, ಡ್ಯಾಮಲ್ಲಿ ನೀರಿತ್ತು ಕಮ್ಮಿ ಇತ್ತು, ಬಟ್ ಅದೇನು ಅಷ್ಟು ಕ್ಲಿಯರಾಗಿರಲಿಲ್ಲ ನೀರು, ಸ್ವಲ್ಪ ಪೊಲ್ಯೂಟೆಡ್ ಆಗಿತ್ತು. ದಟ್ ಈಸ್ ಅದು ಆ್ಯಕ್ಚುಲಿ ಆ ಡ್ಯಾಮ್ ಬಂದ್ಬಿಟ್ಟು ಕರ್ನಾಟಕದ್ದು. ನಾವು ಇನ್ನೂ 3 ಪ್ಲೇಸ್ ಬಂದ್ಬಿಟ್ಟು ಅದು ಆಂಧ್ರ ಪ್ರದೇಶ್. ಓಕೆ ಫ್ಯಾಮ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಮತ್ತು ನನ್ನ ವಿಡಿಯೋನ ಯಾರನ್ನ ಕೊನೆ ತನಕ ನೋಡಿದರೆ ಹಾಕಿ, ನಾನು ತಿಳ್ಕೊತೀನಿ ಎಷ್ಟು ಜನ ನನ್ನ ವಿಡಿಯೋನ ಫುಲ್ ನೋಡಿದ್ದೀರಿ ಅಂತ. ಆಮೇಲೆ ಗಾಡೀಲಿ ಹೋಗೋರು ನಮ್ಮ ಥರ ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಹೋಗ್ರಿ. ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕ್ಕೊಂಡು, ನಡ್ಕೊಂಡು ಹೋಗೋರು ನಡ್ಕೊಂಡು ಹುಷಾರಾಗಿ ರೋಡ್ ನೋಡ್ಕೊಂಡು ಹೋಗ್ರಿ. ಫೋನೆಲ್ಲ ನೋಡ್ಕೊಂಡು ಹೋಗೋದು. ಫೋನ್ ನೋಡ್ಕೊಂಡು ಹೋಗೋರೆ ಬೇಜಾನ್ ಜನ ಇರ್ತಾರೆ, ಅವ್ರಿಗೆಲ್ಲ ಹೇಳ್ತಾಯಿದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸಲ್ಲಿ ನಾನು ನಿಮ್ಮ ನೆಕ್ಸ್ಟ್ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಫ್ಯಾಮ್.